ನಮಸ್ಕಾರ ಬಂಧುಗಳೇ, ನಮ್ಮ ಮಾರ್ಕೆಟ್ ಏಂಜಲ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕರ್ನಾಟಕದ ಕೃಷಿ ಕ್ಷೇತ್ರದಲ್ಲಿ ಅಡಿಕೆ ಬೆಲೆಯು ಅತ್ಯಂತ ಪ್ರಮುಖವಾದ ವಾಣಿಜ್ಯ ಬೆಳೆಯಾಗಿದ್ದು, ಇಂದು ನಮ್ಮ ನಾಡಿನ ಬಂಗಾರದ ಬೆಲೆ ಎಂದೇ ಕರೆಯಲಾಗುತ್ತದೆ. ಪ್ರತಿದಿನ ರಾಜ್ಯಾದ್ಯಂತ ಇರುವ ವಿವಿಧ ಕೃಷಿಗಳ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲಿ ಎಪಿಎಂಸಿ ಅಡಿಕೆ ಬೆಲೆಯು ಏರಿಳಿತ ಕಾಣುತ್ತಿರುವುದು ನಿಮಗೆಲ್ಲ ಗೊತ್ತೇ ಇರುತ್ತದೆ. ರೈತ ಬಾಂಧವರಿಗೆ, ವರ್ತಕರಿಗೆ ಹಾಗೂ ಅಡಿಕೆ ವಲಯದ ಪ್ರತಿಯೊಬ್ಬ ಬಾಂಧವರಿಗೆ ಪ್ರತಿದಿನ ನಿಖರ ಮಾರುಕಟ್ಟೆ ದರಗಳನ್ನು ತಿಳಿದುಕೊಳ್ಳುವುದು ನಿಮ್ಮ ಪ್ರಮುಖ ಉದ್ದೇಶವಾಗಿದೆ. ಇಂದು ರಾಜ್ಯದ ಮಲೆನಾಡು, ಕರಾವಳಿ ಹಾಗೂ ಬಯಲುಸೀಮೆ ಭಾಗದ ಪ್ರಮುಖ ಅಡಿಕೆ ಮಾರುಕಟ್ಟೆಯಲ್ಲಿ ವ್ಯಾಪಾರ ವಹಿವಾಟು ಅತ್ಯಂತ ಬಿರುಸಿನಿಂದ ಸಾಗಿದ್ದು, ವಿವಿಧ ತಳಿಗಳ ಅಡಿಕೆಗೆ ಉತ್ತಮ ಬೇಡಿಕೆ ಕಂಡುಬಂದಿದೆ. ಇನ್ನು ಅಡಿಕೆ ಮಾರುಕಟ್ಟೆಯಲ್ಲಿ ಗುಣಮಟ್ಟ, ತೇವಾಂಶದ ಪ್ರಮಾಣ, ಬಣ್ಣ ಮತ್ತು ಅಡಿಕೆಯ ಗಾತ್ರದ ಆಧಾರದ ಮೇಲೆ ಬೆಲೆಯನ್ನು ನಿರ್ಧರಿಸಲಾಗುತ್ತದೆ. ಪ್ರಸ್ತುತ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಸನ್ನಿವೇಶಗಳು, ಸ್ಥಳೀಯ ಕೈಗಾರಿಕಾ ಬೇಡಿಕೆ ಹಾಗೂ ಹವಾಮಾನ ವೈಪರೀತ್ಯಗಳು ಅಡಿಕೆ ಧಾರಣೆಯ ಮೇಲೆ ನೇರ ಪ್ರಭಾವ ಬೀರುತ್ತಿವೆ. ಈ ಎಲ್ಲ ಕಾರಣಗಳಿಂದಾಗಿ ರೈತ ಸಹೋದರರು ಪ್ರತಿದಿನ ತಮ್ಮ ಸಮೀಪದ ಮಾರುಕಟ್ಟೆಯ ಇತ್ತೀಚಿನ ಬೆಲೆಗಳಲ್ಲಿ ಕುರಿತು ಮಾಹಿತಿ ಹೊಂದುವುದು ಅತ್ಯಗತ್ಯವಾಗಿದೆ. ನಮ್ಮ ಈ ವಿಶೇಷ ವರದಿಯಲ್ಲಿ ಶಿವಮೊಗ್ಗ, ಚನ್ನಗಿರಿ, ಮಂಗಳೂರು, ಭದ್ರಾವತಿ, ಸಾಗರ ಹಾಗೆ ಇತರೆ ಪ್ರಮುಖ ಜಿಲ್ಲೆಗಳ ಅಡಿಕೆ ಮಾರುಕಟ್ಟೆಯ ಗರಿಷ್ಠ ಹಾಗೂ ಕನಿಷ್ಠ ದರಗಳ ಸಂಪೂರ್ಣ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇವೆ. ಬಂಧುಗಳೇ, ನಿಮಗೆ ಪ್ರತಿದಿನವೂ ನಿಖರವಾದ ಮತ್ತು ತಕ್ಷಣ ಅಡಿಕೆ ಮಾರುಕಟ್ಟೆ ದರಗಳ ವಾಣಿಜ್ಯ ಮಾಹಿತಿ ಹಾಗೂ ಕೃಷಿಕ ಸಂಬಂಧಿಸಿದ ಉಪಯುಕ್ತ ಸುಳಿವುಗಳು ಬೇಕಿದ್ದರೆ ತಕ್ಷಣವೇ ನಮ್ಮ ಮಾರ್ಕೆಟ್ ಏಂಜಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಇನ್ನು ಶಿವಮೊಗ್ಗದಲ್ಲಿ ನೋಡುವುದಾದರೆ, ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಇಂದು ಅಡಿಕೆ ವಹಿವಾಟು ಅತ್ಯಂತ ಬಿರುಸಿನಿಂದಲೇ ಸಾಗಿದೆ. ಸರಕು ತಳಿ ಅಡಿಕೆಗೆ ಭಾರಿ ಬೇಡಿಕೆ ಕಂಡು ಬಂದಿದ್ದು, ಗರಿಷ್ಠ ಬೆಲೆ ಪ್ರತಿಯೊಂದು ಕ್ವಿಂಟಲ್ಗೆ 87,396 ವರೆಗೆ ತಲುಪಿದೆ. ರಾಶಿ ಇಡಿ ಮತ್ತು ಬೆಟ್ಟೆ ತಳಿಗಳ ದರದಲ್ಲೂ ಉತ್ತಮ ಸ್ಥಿರತೆ ಕಂಡುಬಂದಿದ್ದು, ಆವಕ ಪ್ರಮಾಣದ ಹೆಚ್ಚಿದ್ದರೂ ಬೆಲೆಯಲ್ಲಿ ಕುಸಿತ ಕಂಡುಬಂದಿಲ್ಲ. ಇನ್ನು ಶಿವಮೊಗ್ಗದಲ್ಲಿ ರಾಶಿ ಇಡಿ ಬಂದು ಮ್ಯಾಕ್ಸಿಮಂ ಪ್ರೈಸ್ 53,639 ರೂಪಾಯಿ ಆಗಿದೆ. ಸರಕು ಅಡಿಕೆ 87,396 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 60,600 ರೂಪಾಯಿ ಆಗಿದೆ. ಗೊರಬಲು 41,499 ರೂಪಾಯಿ ಆಗಿದೆ. ನವೀನ ತಳಿ ಬಂದು 52,400 ರೂಪಾಯಿ ಆಗಿದೆ. ಇನ್ನು ಚನ್ನಗಿರಿ ಮಾರುಕಟ್ಟೆಯಲ್ಲಿ ನೋಡುವುದಾದರೆ, ಚನ್ನಗಿರಿ ಮಾರುಕಟ್ಟೆಯು ರಾಶಿ ಅಡಿಕೆ ಹೆಸರುವಾಸಿಯಾದ ಪ್ರಮುಖ ಕೇಂದ್ರವಾಗಿದೆ. ಇಂದು ಮಾರುಕಟ್ಟೆಯಲ್ಲಿ ರಾಶಿ ಇಡಿ ಅಡಿಕೆ ಗರಿಷ್ಠ 54,299 ಕ್ವಿಂಟಲ್ಗೆ ಮಾರಾಟವಾಗಿದೆ. ಉತ್ತಮ ಗುಣಮಟ್ಟದ ರಾಶಿ ಅಡಿಕೆ ವರ್ತಕರಿಂದ ಹೆಚ್ಚಿನ ಪೈಪೋಟಿ ವ್ಯಕ್ತವಾಗಿದ್ದು, ರೈತರಿಗೆ ಸೂಕ್ತ ಬೆಲೆ ದೊರೆತಿದೆ. ಇನ್ನು ಚನ್ನಗಿರಿಯಲ್ಲಿ ರಾಶಿ ಇಡಿ ಬಂದು ಮ್ಯಾಕ್ಸಿಮಂ ಪ್ರೈಸ್ 54,299 ರೂಪಾಯಿ ಆಗಿದೆ. ಅಂಡ ಇಡಿ ಬಂದು 40,199 ರೂಪಾಯಿ ಆಗಿದೆ. ಬೆಟ್ಟಿ ಅಡಿಕೆ 52,000 ರೂಪಾಯಿ ಆಗಿದೆ. ಗೊರಬಲು 38,500 ರೂಪಾಯಿ ಆಗಿದೆ. ಕೆಂಪು ಗೋಟು 35,000 ರೂಪಾಯಿ ಆಗಿದೆ. ಇನ್ನು ಮಂಗಳೂರು ಮಾರುಕಟ್ಟೆಯಲ್ಲಿ ನೋಡುವುದಾದರೆ, ಮಂಗಳೂರು ಮಾರುಕಟ್ಟೆಯಲ್ಲಿ ಚಾಳಿ ಅಡಿಕೆಯ ವಹಿವಾಟು ಪ್ರಮುಖವಾಗಿದೆ. ಹಳೆ ಚಾಳಿ ಅಡಿಕೆ ಗರಿಷ್ಠ 52,000 ವರೆಗೆ ಬೆಲೆ ಸಿಕ್ಕಿದರೆ, ಹೊಸ ಚಾಳಿ ಅಡಿಕೆಗೆ 47,500 ವರೆಗೆ ಮಾರಾಟವಾಗಿದೆ. ಕೋಕ ಮತ್ತು ಸಿಪಿ ತಳಿಗಳ ಆವಕ ಸಾಧಾರಣವಾಗಿದ್ದು, ದರಗಳು ಸ್ಥಿರವಾಗಿ ಮುಂದುವರಿಯುವ ಸಾಧ್ಯತೆ ಇದೆ. ಇನ್ನು ಮಂಗಳೂರಿನಲ್ಲಿ ಹೊಸ ಚಾಳಿ ಬಂದು ಮ್ಯಾಕ್ಸಿಮಂ ಪ್ರೈಸ್ 47,500 ರೂಪಾಯಿ ಆಗಿದೆ. ಹಳೆ ಚಾಳಿ 52,000 ರೂಪಾಯಿ ಆಗಿದೆ. ಕೋಕ ಅಡಿಕೆ 27,000 ರೂಪಾಯಿ ಆಗಿದೆ. ಸಿಪಿ ಅಡಿಕೆ 32,000 ರೂಪಾಯಿ ಆಗಿದೆ. ಫಟೋರಾ 38,000 ರೂಪಾಯಿ ಆಗಿದೆ. ಇನ್ನು ಭದ್ರಾವತಿ ಭಾಗದಲ್ಲಿ ನೋಡುವುದಾದರೆ, ಭದ್ರಾವತಿ ಮಾರುಕಟ್ಟೆಯಲ್ಲಿ ರಾಶಿ ಹಾಗೂ ಬೆಟ್ಟೆ ಅಡಿಕೆಗೆ ಇಂದು നല്ല ಬೇಡಿಕೆ ಕಂಡುಬಂದಿದೆ. ರಾಶಿ ಅಡಿಕೆಯು ಗರಿಷ್ಠ 52,000 ವರೆಗೆ ದರ ದಾಟಿದರೆ, ಸಿಪ್ಪೆಗೋಟು ಮತ್ತು ಪುಡಿ ಅಡಿಕೆಗಳ ದರಗಳಲ್ಲಿ ಬದಲಾವಣೆ ಕಂಡುಬಂದಿದ್ದು, ಒಟ್ಟಾರೆ ವ್ಯಾಪಾರ ಸಮಾಧಾನಕರವಾಗಿದೆ. ಇನ್ನು ಭದ್ರಾವತಿಯಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 52,000 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 48,000 ರೂಪಾಯಿ ಆಗಿದೆ. ಗೋಟು 36,000 ರೂಪಾಯಿ ಆಗಿದೆ. ಸಿಪ್ಪೆಗೋಟು 18,000 ರೂಪಾಯಿ ಆಗಿದೆ. ಪುಡಿ ಅಡಿಕೆ 16,000 ರೂಪಾಯಿ ಆಗಿದೆ. ಇನ್ನು ಸಾಗರ ಭಾಗದಲ್ಲಿ ನೋಡುವುದಾದರೆ, ಸಾಗರ ಮಾರುಕಟ್ಟೆಯಲ್ಲಿ ಇಂದಿನ ವಹಿವಾಟಿನಲ್ಲಿ ಚಾಳಿ ಅಡಿಕೆ ಗರಿಷ್ಠ 39,330 ಕ್ವಿಂಟಲ್ಗೆ ತಲುಪಿದರೆ, ಬಿಳಿಗೋಟು ಅಡಿಕೆ 31,600 ವರೆಗೆ ದರ ಸಿಕ್ಕಿದೆ. ಸಿಪ್ಪೆಗೋಟು ಮತ್ತು ಕೆಂಪುಗೋಟು ಅಡಿಕೆಗಳ ಆವಕ ಹೆಚ್ಚಾಗಿದ್ದು, ಸಾಧಾರಣ ಬೆಲೆಯಲ್ಲಿ ವ್ಯಾಪಾರ ಪೂರ್ಣಗೊಂಡಿದೆ. ಇನ್ನು ಸಾಗರ ಮಾರುಕಟ್ಟೆಯಲ್ಲಿ ಚಾಳಿ ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 39,330 ರೂಪಾಯಿ ಆಗಿದೆ. ಕೆಂಪುಗೋಟು 15,109 ರೂಪಾಯಿ ಆಗಿದೆ. ಬಿಳಿಗೋಟು 31,600 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 44,000 ರೂಪಾಯಿ ಆಗಿದೆ. ಸಿಪ್ಪೆಗೋಟು 19,577 ರೂಪಾಯಿ ಆಗಿದೆ. ಇನ್ನು ತುಮಕೂರು ಭಾಗದಲ್ಲಿ ನೋಡುವುದಾದರೆ, ತುಮಕೂರು ಬಯಲುಸೀಮೆಯ ಪ್ರಮುಖ ಅಡಿಕೆ ವ್ಯಾಪಾರ ಕೇಂದ್ರವಾಗಿದೆ. ಇಲ್ಲಿ ರಾಶಿ ಅಡಿಕೆ ಗರಿಷ್ಠ 53,000 ವರೆಗೆ ಮಾರಾಟವಾಗಿದೆ. ಅಪಿ ತಳಿಗಳ ಉತ್ತಮ ಗುಣಮಟ್ಟದ ಅಡಿಕೆಗೆ ಭಾರಿ ಬೇಡಿಕೆ ಇತ್ತು ಮತ್ತು ಕ್ವಿಂಟಲ್ಗೆ 55,000 ವರೆಗೆ ಗರಿಷ್ಠ ಬೆಲೆ ಸಿಕ್ಕಿದೆ. ಇನ್ನು ತುಮಕೂರಿನಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 53,000 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 49,000 ರೂಪಾಯಿ ಆಗಿದೆ. ಗೋಟು 35,000 ರೂಪಾಯಿ ಆಗಿದೆ. ಅಪಿ ಅಡಿಕೆ 55,000 ರೂಪಾಯಿ ಆಗಿದೆ. ಚಾಳಿ ಅಡಿಕೆ 42,000 ರೂಪಾಯಿ ಆಗಿದೆ. ಇನ್ನು ಶಿರಸಿ ಭಾಗದಲ್ಲಿ ನೋಡುವುದಾದರೆ, ಶಿರಸಿ ಮಾರುಕಟ್ಟೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ರೈತರಿಂದ ಹೆಚ್ಚಿನ ಆವಕ ದಾಖಲಾಗಿದೆ.
ಇಂದಿನ ವಹಿವಾಟಿನಲ್ಲಿ ರಾಶಿ ಅಡಿಕೆ ಗರಿಷ್ಠ 53,000 ವರೆಗೆ ದಾಟಿದರೆ ಚಾಳಿ ಅಡಿಕೆ 48,799 ತನ್ನ ಧಾರಣೆಯನ್ನು ಪಡೆದುಕೊಂಡಿದೆ. ಕೆಂಪುಗೋಟು ಅಡಿಕೆ ದರದಲ್ಲಿ ಸ್ವಲ್ಪ ಏರಿಕೆ ಕಂಡು ಬಂದಿದೆ. ಇನ್ನು ಸಿರಸಿಯಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 53,449 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 46,299 ರೂಪಾಯಿ ಆಗಿದೆ. ಕೆಂಪುಗೋಟು 37,299 ರೂಪಾಯಿ ಆಗಿದೆ. ಬಿಳಿಗೋಟು 33,499 ರೂಪಾಯಿ ಆಗಿದೆ. ಚಾಳಿ ಅಡಿಕೆ 48,799 ರೂಪಾಯಿ ಆಗಿದೆ. ಇನ್ನು ಹಾಸನ ಮಾರುಕಟ್ಟೆಯಲ್ಲಿ ನೋಡುವುದಾದರೆ ಹಾಸನ ಮಾರುಕಟ್ಟೆಯಲ್ಲಿ ಇಂದು ಅಡಿಕೆ ದರಗಳು ಅತ್ಯಂತ ಸ್ಥಿರವಾಗಿದ್ದವು. ರಾಶಿ ಅಡಿಕೆ ಗರಿಷ್ಠ ಬೆಲೆ ಸಿಕ್ಕಿದರೆ ಹಳೆ ಚಾಳಿ ಅಡಿಕೆಗೆ ಸೂಕ್ತ ಪೈಪೋಟಿ ಕಂಡು ಬಂದಿದೆ. ಆವಕ ಪ್ರಮಾಣ ಸಾಧಾರಣದಲ್ಲಿದ್ದು ರೈತರಿಗೆ ಸಂತಸ ತಂದಿದೆ. ಇನ್ನು ಹಾಸನದಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 52,500 ರೂಪಾಯಿ ಆಗಿದೆ. ಹೊಸ ಚಾಳಿ 44,000 ರೂಪಾಯಿ ಆಗಿದೆ. ಹಳೆ ಚಾಳಿ 50,000 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 47,000 ರೂಪಾಯಿ ಆಗಿದೆ. ಗೊರಬಲು 38,000 ರೂಪಾಯಿ ಆಗಿದೆ. ಇನ್ನು ಹಾವೇರಿ ಮಾರುಕಟ್ಟೆಯಲ್ಲಿ ನೋಡುವುದಾದರೆ ಹಾವೇರಿ ಮಾರುಕಟ್ಟೆಯಲ್ಲಿ ಇಂದು ರಾಶಿ ಅಡಿಕೆ ಪ್ರಮುಖ ಆಕರ್ಷಣೆಯಾಗಿತ್ತು. ಗರಿಷ್ಠ 53,500 ವರೆಗೆ ವ್ಯಾಪಾರ ನಡೆದಿದೆ. ಚಾಳಿ ಹಾಗೂ ಬೆಟ್ಟೆ ಚಾಳಿಗಳ ಅಡಿಕೆಗೂ ಸಹ ಸ್ಥಳೀಯ ವರ್ತಕರಿಂದ ತೃಪ್ತಿಕರ ಬೇಡಿಕೆ ವ್ಯಕ್ತವಾಗಿ ಉತ್ತಮ ವಹಿವಾಟು ದಾಖಲಾಗಿದೆ. ಇನ್ನು ಹಾವೇರಿ ಜಿಲ್ಲೆಯಲ್ಲಿ ರಾಶಿ ಇಡಿ ಬಂದು ಮ್ಯಾಕ್ಸಿಮಂ ಪ್ರೈಸ್ 53,500 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 48,500 ರೂಪಾಯಿ ಆಗಿದೆ. ಕೆಂಪುಗೋಟು 36,000 ರೂಪಾಯಿ ಆಗಿದೆ. ಚಾಳಿ ಅಡಿಕೆ 45,000 ರೂಪಾಯಿ ಆಗಿದೆ. ಸಿಪ್ಪೆಗೋಟು 17,500 ರೂಪಾಯಿ ಆಗಿದೆ. ಇನ್ನು ಚಿಕ್ಕಮಗಳೂರು ಭಾಗದಲ್ಲಿ ನೋಡುವುದಾದರೆ ಚಿಕ್ಕಮಗಳೂರು ಮಲೆನಾಡು ಭಾಗದ ಪ್ರಮುಖ ಮಾರುಕಟ್ಟೆಯಾಗಿದ್ದು ಇಲ್ಲಿ ಸರಕು ಅಡಿಕೆಗೆ ಉತ್ತಮ ದರ ಸಿಕ್ಕಿದೆ. ಸರಕು ತಳಿ ಗರಿಷ್ಠ 82,000 ವರೆಗೆ ಮಾರಾಟವಾಗಿದೆ. ರಾಶಿ ಅಡಿಕೆಯು ಗರಿಷ್ಠ 53,200 ತಲುಪಿದ್ದು ಮಾರುಕಟ್ಟೆಯಲ್ಲಿ ಸ್ಥಿರ ವಾತಾವರಣವಿತ್ತು. ಇನ್ನು ಚಿಕ್ಕಮಗಳೂರಿನಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 53,200 ರೂಪಾಯಿ ಆಗಿದೆ. ಸರಕು ಅಡಿಕೆ 82,000 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 51,000 ರೂಪಾಯಿ ಆಗಿದೆ. ಗೊರಬಲು 40,000 ರೂಪಾಯಿ ಆಗಿದೆ. ಚಾಳಿ ಅಡಿಕೆ 46,000 ರೂಪಾಯಿ ಆಗಿದೆ. ಇನ್ನು ಉಡುಪಿ ಮಾರುಕಟ್ಟೆಯಲ್ಲಿ ನೋಡುವುದಾದರೆ ಉಡುಪಿ ಮಾರುಕಟ್ಟೆಯಲ್ಲಿ ಇಂದಿನ ದರ ಚಾಳಿ ಅಡಿಕೆ ವ್ಯಾಪಾರ ಮುಂಚೂಣಿಯಲ್ಲಿತ್ತು. ಹಳೆ ಚಾಳಿ ಗರಿಷ್ಠ 51,500 ವರೆಗೆ ದಾಖಲಿದರೆ ಹೊಸ ಚಾಳಿ 46,500 ವರೆಗೆ ಲಭ್ಯವಾಯಿತು. ಕರಾವಳಿ ಭಾಗದ ಈ ಮಾರುಕಟ್ಟೆಯಲ್ಲಿ ಖರೀದಿದಾರರ ಸಂಖ್ಯೆ ಹೆಚ್ಚಾಗಿತ್ತು. ಇನ್ನು ಉಡುಪಿಯಲ್ಲಿ ಹೊಸ ಚಾಳಿ ಬಂದು ಮ್ಯಾಕ್ಸಿಮಂ ಪ್ರೈಸ್ 46,500 ರೂಪಾಯಿ ಆಗಿದೆ. ಹಳೆ ಚಾಳಿ 51,500 ರೂಪಾಯಿ ಆಗಿದೆ. ಕೋಕಾ ಅಡಿಕೆ 26,500 ರೂಪಾಯಿ ಆಗಿದೆ. ಫಟೋರಾ 37,500 ರೂಪಾಯಿ ಆಗಿದೆ. ಅಡಿಕೆ ಪೌಡರ್ 18,000 ರೂಪಾಯಿ ಆಗಿದೆ. ಇನ್ನು ಕುಂದಾಪುರ ಭಾಗದಲ್ಲಿ ನೋಡುವುದಾದರೆ ಕುಂದಾಪುರ ಮಾರುಕಟ್ಟೆಯಲ್ಲಿ ಹೊಸ ಚಾಳಿ ಅಡಿಕೆ ಗರಿಷ್ಠ 47,500 ವರೆಗೆ ಮಾರಾಟವಾಗಿದೆ. ಹಳೆ ಚಾಳಿ ಉತ್ತಮ ಬೆಲೆ ಸಿಕ್ಕಿದ್ದು 52,000 ಗರಿಷ್ಠ ಧಾರಣೆ ದಾಖಲಾಗಿದೆ. ಸಣ್ಣ ಪ್ರಮಾಣದ ಗುಣಮಟ್ಟದ ಅಡಿಕೆ ಸಹ ಉತ್ತಮ ಗ್ರಾಹಕರ ಸಿಕ್ಕಿದ್ದಾರೆ. ಏನು ಕುಂದಾಪುರದಲ್ಲಿ ಹೊಸ ಚಾಳಿ ಬಂದು ಮ್ಯಾಕ್ಸಿಮಂ ಪ್ರೈಸ್ 47,500 ರೂಪಾಯಿ ಆಗಿದೆ. ಹಳೆ ಚಾಳಿ 52,000 ರೂಪಾಯಿ ಆಗಿದೆ. ಕೋಕಾ ಅಡಿಕೆ 27,500 ರೂಪಾಯಿ ಆಗಿದೆ. ಸಿಪಿ ಅಡಿಕೆ 31,500 ರೂಪಾಯಿ ಆಗಿದೆ. ಮಾರಿ 35,000 ರೂಪಾಯಿ ಆಗಿದೆ. ಇನ್ನು ಶಿಕಾರಿಪುರ ಭಾಗದಲ್ಲಿ ನೋಡುವುದಾದರೆ ಶಿಕಾರಿಪುರ ಮಾರುಕಟ್ಟೆಯಲ್ಲಿ ಇಂದು ರಾಶಿ ಇಡಿ ಅಡಿಕೆ ಸರಾಸರಿ ಹಾಗೂ ಗರಿಷ್ಠ ದರ ವರೆಗೆ ಸ್ಥಿರವಾಯಿತು. ಸರಕು ಅಡಿಕೆಗೆ ವಿಶೇಷ ಬೇಡಿಕೆ ಕಂಡು ಬಂದಿದ್ದು 75,000 ಗರಿಷ್ಠ ಬೆಲೆ ದಾಖಲಾಯಿತು. ರೈತರಿಂದ ಉತ್ತಮ ಆವಕ ಕಂಡು ಬಂದಿದೆ. ಇನ್ನು ಶಿಕಾರಿಪುರದಲ್ಲಿ ರಾಶಿ ಇಡಿ ಬಂದು ಮ್ಯಾಕ್ಸಿಮಂ ಪ್ರೈಸ್ 51,437 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 49,000 ರೂಪಾಯಿ ಆಗಿದೆ. ಸರಕು 75,000 ರೂಪಾಯಿ ಆಗಿದೆ. ಗೊರಬಲು 39,000 ರೂಪಾಯಿ ಆಗಿದೆ. ಕೆಂಪುಗೋಟು 34,000 ರೂಪಾಯಿ ಆಗಿದೆ. ಇನ್ನು ಸಿದ್ದಾಪುರ ಭಾಗದಲ್ಲಿ ನೋಡುವುದಾದರೆ ಸಿದ್ದಾಪುರ ಮಾರುಕಟ್ಟೆಯಲ್ಲಿ ಇಂದಿನ ವ್ಯಾಪಾರದಲ್ಲಿ ಚಾಡಿ ಅಡಿಕೆ ಗರಿಷ್ಠ 47,419 ವರೆಗೆ ಮಾರಾಟವಾಗಿದೆ. ಕೆಂಪುಗೋಟು ಅಡಿಕೆ 36,600 ಗರಿಷ್ಠ ದರ ಸಿಕ್ಕಿದರೆ ಮಾರುಕಟ್ಟೆಯಲ್ಲಿ ಆಗಮಿಸಿದ ಅಡಿಕೆ ಸರಕಿನ ಗುಣಮಟ್ಟದ ಅತ್ಯುತ್ತಮವಾಗಿದ್ದರಿಂದ ಉತ್ತಮ ಬೆಲೆ ದೊರೆತಿದೆ. ಸಿದ್ದಾಪುರದಲ್ಲಿ ಚಾಳಿ ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 47,419 ರೂಪಾಯಿ ಆಗಿದೆ. ಕೆಂಪುಗೋಟು 36,600 ರೂಪಾಯಿ ಆಗಿದೆ. ಬಿಳಿಗೋಟು 32,000 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 45,000 ರೂಪಾಯಿ ಆಗಿದೆ. ರಾಶಿ ಅಡಿಕೆ 52,000 ರೂಪಾಯಿ ಆಗಿದೆ. ಇನ್ನು ಪುತ್ತೂರು ಭಾಗದಲ್ಲಿ ನೋಡುವುದಾದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಮಾರುಕಟ್ಟೆಯಲ್ಲಿ ಇಂದಿನ ಚಾಳಿ ಅಡಿಕೆ ವ್ಯಾಪಾರವು ಅತ್ಯಂತ ಸ್ಥಿರವಾಗಿದೆ. ಹಳೆ ಚಾಳಿ ಅಡಿಕೆಗೆ ನಿರಂತರ ಬೇಡಿಕೆ ಕಂಡು ಬಂದಿದ್ದು ಗರಿಷ್ಠ ದರವು ಉತ್ತಮ ಮಟ್ಟದಲ್ಲಿ ಹೊಸ ಚಾಳಿ ಅಡಿಕೆ ಪೂರೈಕೆ ಹೆಚ್ಚಾಗಿದ್ದರೂ ವ್ಯಾಪಾರಿಗಳಿಂದ ಉತ್ತಮ ಬೆಲೆ ಸಿಗುತ್ತಿದ್ದು ಮುಂದಿನ ದಿನಗಳಲ್ಲಿ ದರ ಇನ್ನಷ್ಟು ಏರಿಕೆಯಾಗುವ ಸಾಧ್ಯತೆ ಕಂಡು ಬಂದಿದೆ. ಇನ್ನು ಪುತ್ತೂರಿನಲ್ಲಿ ಹಳೆ ಚಾಳಿ ಬಂದು ಮ್ಯಾಕ್ಸಿಮಂ ಪ್ರೈಸ್ 55,000 ರೂಪಾಯಿ ಆಗಿದೆ. ಹೊಸ ಚಾಳಿ 47,500 ರೂಪಾಯಿ ಆಗಿದೆ. ಕೋಕಾ ಅಡಿಕೆ 32,000 ರೂಪಾಯಿ ಆಗಿದೆ. ಸಿಪ್ಪೆಗೋಟು 22,000 ರೂಪಾಯಿ ಆಗಿದೆ. ಕಟ್ಟಿ 28,000 ರೂಪಾಯಿ ಆಗಿದೆ. ಇನ್ನು ದಾವಣಗೆರೆ ಭಾಗದಲ್ಲಿ ನೋಡುವುದಾದರೆ ದಾವಣಗೆರೆ ಭಾಗದಲ್ಲಿ
ಇಂದಿನ ರಾಶಿ ಇಡೀ ಅಡಿಕೆ ವಹಿವಾಟು ಸುಗಮವಾಗಿ ನಡೆದಿದೆ. ಬಯಲುಸೀಮೆಯ ಪ್ರಮುಖ ವ್ಯಾಪಾರ ಕೇಂದ್ರವಾಗಿರುವ ಇಲ್ಲಿ ಹೊರ ರಾಜ್ಯಗಳ ಸಾಗಾಟಗಾರರ ಸಂಖ್ಯೆ ಹೆಚ್ಚಾಗಿದ್ದು, ಅಡಿಕೆಯು ಗುಣಮಟ್ಟದ ಅನುಗುಣವಾಗಿ ಉತ್ತಮ ಬೆಲೆ ದಾಖಲಾಗಿದೆ. ರೈತರು ಸೂಕ್ತ ರೀತಿಯಲ್ಲಿ ಒಣಗಿಸಿ ತಂದ ಅಡಿಕೆಗೆ ಹೆಚ್ಚಿನ ಮೌಲ್ಯ ಸಿಗುತ್ತಿದೆ. ಇನ್ನು ದಾವಣಗೆರೆಯಲ್ಲಿ ರಾಶಿ ಇಡಿ ಬಂದು ಮ್ಯಾಕ್ಸಿಮಂ ಪ್ರೈಸ್ 53,500 ಆಗಿದೆ. ಅಂಡ ಇಡಿ 40,500 ಆಗಿದೆ. ಪೆಟ್ಟೆ ಅಡಿಕೆ 48,000 ಆಗಿದೆ. ಗೋಟು 38,000 ಆಗಿದೆ. ರಾಶಿ ಅಡಿಕೆ 52,500 ಆಗಿದೆ. ಇನ್ನು ತೀರ್ಥಹಳ್ಳಿ ಭಾಗದಲ್ಲಿ ನೋಡುವುದಾದರೆ, ತೀರ್ಥಹಳ್ಳಿ ಮಾರುಕಟ್ಟೆಯು ಗುಣಮಟ್ಟದ ಕೆಂಪು ಅಡಿಕೆಗೆ ಹೆಸರುವಾಸಿಯಾಗಿದೆ. ಇಂದಿನ ವಹಿವಾಟಿನಲ್ಲಿ ಹೊಸ ತಳಿಯ ಅಡಿಕೆಗೆ ದಾಖಲೆ ಬೆಲೆ ಸಿಕ್ಕಿದ್ದು, ಬೆಳೆಗಾರರಲ್ಲಿ ಸಂತಸ ತಂದಿದೆ. ರಾಶಿ ಮತ್ತು ಬೆಟ್ಟೆ ತಳಿಗಳು ಸಹ ಅತ್ಯುತ್ತಮ ಬೇಡಿಕೆ ವ್ಯಕ್ತವಾಗಿದ್ದು, ಪ್ರಸ್ತುತ ಬೆಲೆಯು ವ್ಯಾಪಾರಿಗಳ ಹಾಗೂ ರೈತರ ನಡುವೆ ಉತ್ತಮ ಚಟುವಟಿಕೆ ಕಾರಣವಾಗಿದೆ. ಇನ್ನು ತೀರ್ಥಹಳ್ಳಿಯಲ್ಲಿ ಹೊಸ ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 88,100 ಆಗಿದೆ. ಬೆಟ್ಟೆ ಅಡಿಕೆ 62,900 ಆಗಿದೆ. ರಾಶಿ ಇಡಿ 54,599 ಆಗಿದೆ. ಗೊರಬಲು 44,000 ಆಗಿದೆ. ಸಿಪ್ಪೆಗೋಟು 14,000 ಆಗಿದೆ. ಇನ್ನು ಕೊಪ್ಪದಲ್ಲಿ ನೋಡುವುದಾದರೆ, ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಮಾರುಕಟ್ಟೆಯಲ್ಲಿ ಇಂದಿನ ಕೆಂಪು ಅಡಿಕೆ ಧಾರಣೆಯ ಸ್ಥಿರತೆಯನ್ನು ಕಾಯ್ದುಕೊಂಡಿದೆ. ಮಳೆಯ ಪ್ರಮಾಣದ ಕೊಂಚ ಕಡಿಮೆಯಾದ ಕಾರಣ ಮಾರುಕಟ್ಟೆಗೆ ಅಡಿಕೆ ಪೂರೈಕೆ ಸಾಧಾರಣವಾಗಿದೆ. ಅಸ್ಸಾಂ ಮತ್ತು ಬೆಟ್ಟೆ ತಳಿಗಳ ಅಡಿಕೆಗೆ ನಿರೀಕ್ಷಿತ ಮಟ್ಟದಲ್ಲಿ ವ್ಯಾಪಾರಿಗಳು ಬೆಲೆ ನೀಡುತ್ತಿದ್ದಾರೆ. ಇನ್ನು ಕೊಪ್ಪದಲ್ಲಿ ಹೊಸ ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 81,299 ಆಗಿದೆ. ಬೆಟ್ಟೆ ಅಡಿಕೆ 59,511 ಆಗಿದೆ. ರಾಶಿ ಇಡಿ 53,900 ಆಗಿದೆ. ಗೊರಬಲು 42,500 ಆಗಿದೆ. ಕಟ್ಟಿ 25,000 ಆಗಿದೆ. ಇನ್ನು ಯಲ್ಲಾಪುರ ಭಾಗದಲ್ಲಿ ನೋಡುವುದಾದರೆ, ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಮಾರುಕಟ್ಟೆಯಲ್ಲಿ ರಾಶಿ ಹಾಗೂ ಚಾಳಿ ಅಡಿಕೆ ವಹಿವಾಟು ಬಿರುಸಿನಿಂದ ಸಾಗಿದೆ. ವಿದೇಶಿ ಹಾಗೂ ಉತ್ತರ ಭಾರತದ ಮಾರುಕಟ್ಟೆಯಿಂದ ಬಂದಿರುವ ಹೊಸ ಬೇಡಿಕೆಗೆ ಬೆಲೆಯಲ್ಲಿ ಸಣ್ಣ ಪ್ರಮಾಣದ ಏರಿಕೆ ಕಂಡು ಬಂದಿದೆ. ರೈತರಿಗೆ ಉತ್ತಮ ಲಾಭದಾಯಕ ವಾತಾವರಣ ನಿರ್ಮಾಣವಾಗಿದ್ದು ಇಲ್ಲಿ ಕಾಣಬಹುದು. ಇನ್ನು ಯಲ್ಲಾಪುರದಲ್ಲಿ ಚಾಳಿ ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 48,500 ಆಗಿದೆ. ರಾಶಿ ಅಡಿಕೆ 55,539 ಆಗಿದೆ. ಕೋಕ ಅಡಿಕೆ 28,000 ಆಗಿದೆ. ಸಿಪ್ಪೆಗೋಟು 18,000 ಆಗಿದೆ. ಬಿಳಿಗೋಟು 32,000 ಆಗಿದೆ. ಇನ್ನು ಕುಮಟಾ ಮಾರುಕಟ್ಟೆಯಲ್ಲಿ ನೋಡುವುದಾದರೆ, ಕುಮಟಾ ಮಾರುಕಟ್ಟೆಯಲ್ಲಿ ಬಿಳಿ ಅಡಿಕೆಗೆ ಹಾಗೂ ಹಳೆ ಅಡಿಕೆ ಚಾಳಿಗೆ ಉತ್ತಮ ಚಾರಣೆ ಮುಂದುವರೆದಿದೆ. ಸಣ್ಣ ಪ್ರಮಾಣದ ತಳಿಗಳಾದ ಚಿಪ್ಪು ಮತ್ತು ಕೋಕಾ ವಿಭಾಗಗಳ ಸಹ ತಕ್ಕ ಮಟ್ಟಿನ ಬೆಲೆ ಸಿಗುತ್ತಿದ್ದು, ಮಾರುಕಟ್ಟೆಯಲ್ಲಿ ದಿನವಿಡೀ ಚುರುಕಿನಿಂದ ವಹಿವಾಟು ದಾಖಲಾಗಿದೆ. ಇನ್ನು ಕುಮಟಾದಲ್ಲಿ ಹಳೆ ಚಾಳಿ ಬಂದು ಮ್ಯಾಕ್ಸಿಮಂ ಪ್ರೈಸ್ 48,729 ಆಗಿದೆ. ಹೊಸ ಚಾಳಿ 45,501 ಆಗಿದೆ. ಚಿಪ್ಪು 33,090 ಆಗಿದೆ. ಕೋಕಾ ಅಡಿಕೆ 31,909 ಆಗಿದೆ. ಫ್ಯಾಕ್ಟರಿ 21,800 ಆಗಿದೆ. ಇನ್ನು ಕಾರ್ಕಳ ಭಾಗದಲ್ಲಿ ನೋಡುವುದಾದರೆ, ಉಡುಪಿ ಸಮೀಪದ ಕಾರ್ಕಳ ಮಾರುಕಟ್ಟೆಯಲ್ಲಿ ಇಂದಿನ ಚಾಳಿ ಅಡಿಕೆ ಬೆಲೆಯು ಸ್ಥಿರವಾಗಿದ್ದು, ಬೆಳೆಗಾರರಿಗೆ ತೃಪ್ತಿದಾಯಕವಾಗಿದೆ. ಮಳೆಗಾಲದ ನಂತರ ಒಣ ಅಡಿಕೆಗೆ ಬೇಡಿಕೆ ಹೆಚ್ಚುತ್ತಿದ್ದು, ಸ್ಥಳೀಯ ವ್ಯಾಪಾರಿಗಳು ಸ್ಪರ್ಧಾತ್ಮಕ ಬೆಲೆಯನ್ನು ನೀಡಿ ಅಡಿಕೆಯನ್ನು ಖರೀದಿಸುತ್ತಿದ್ದಾರೆ. ಇನ್ನು ಕಾರ್ಕಳದಲ್ಲಿ ಹಳೆ ಚಾಳಿ ಬಂದು ಮ್ಯಾಕ್ಸಿಮಂ ಪ್ರೈಸ್ 54,000 ಆಗಿದೆ. ಹೊಸ ಚಾಳಿ 46,000 ಆಗಿದೆ. ಕೋಕಾ ಅಡಿಕೆ 30,000 ಆಗಿದೆ. ಸಿಪ್ಪೆಗೋಟು 20,000 ಆಗಿದೆ. ಕಟ್ಟಿ 26,000 ಆಗಿದೆ. ಇನ್ನು ಸುಳ್ಯ ಭಾಗದಲ್ಲಿ ನೋಡುವುದಾದರೆ, ಸುಳ್ಯ ಮಾರುಕಟ್ಟೆಯಲ್ಲಿ ಚಾಳಿ ಅಡಿಕೆ ಅವಾಕ ಸಾಧಾರಣವಾಗಿದ್ದು, ದರದಲ್ಲಿ ಧನಾತ್ಮಕ ಏರಿಕೆ ಕಂಡು ಬಂದಿದೆ. ಗುಣಮಟ್ಟದ ಕೋಕಾ ಮತ್ತು ಹೊಸ ಚಾಳಿ ಅಡಿಕೆಗೆ ಉತ್ತಮ ಬೆಲೆ ಲಭಿಸುತ್ತಿದೆ. ಗಡಿ ಪ್ರದೇಶದ ವ್ಯಾಪಾರಿಗಳು ಸಕ್ರಿಯವಾಗಿ ಭಾಗವಹಿಸುತ್ತಿರುವುದರಿಂದ ಮಾರುಕಟ್ಟೆಗೆ ಹೆಚ್ಚಿನ ಚೈತನ್ಯ ನೀಡಿದೆ. ಇನ್ನು ಸುಳ್ಯದಲ್ಲಿ ಹಳೆ ಚಾಳಿ ಬಂದು ಮ್ಯಾಕ್ಸಿಮಂ ಪ್ರೈಸ್ 54,500 ಆಗಿದೆ. ಹೊಸ ಚಾಳಿ 46,500 ಆಗಿದೆ. ಕೋಕಾ ಅಡಿಕೆ 35,000 ಆಗಿದೆ. ಸಿಪ್ಪೆಗೋಟು 21,000 ಆಗಿದೆ. ಪುಡಿ ಅಡಿಕೆ 29,000 ಆಗಿದೆ. ಇನ್ನು ಬೆಳ್ತಂಗಡಿಯಲ್ಲಿ ನೋಡುವುದಾದರೆ, ಬೆಳ್ತಂಗಡಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಇಂದಿನ ವಹಿವಾಟು ಸುಸೂತ್ರವಾಗಿ ನಡೆದಿದೆ. ಸ್ಥಳೀಯ ಮತ್ತು ಪ್ರಮುಖ ಸಂಸ್ಥೆಗಳ ಖರೀದಿ ಪ್ರಕ್ರಿಯೆಯಿಂದಾಗಿ ಚಾಳಿ ಅಡಿಕೆಯ ಗರಿಷ್ಠ ಬೆಲೆಯಲ್ಲಿ ಸ್ಥಿರತೆ ಕಾಯ್ದುಕೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ದರ ಇಷ್ಟೇ ಸ್ಥಿರವಾಗಿರುವುದು ಸಾಧ್ಯತೆ ಕಂಡುಬರುತ್ತದೆ. ಬೆಳ್ತಂಗಡಿಯಲ್ಲಿ ಹಳೆ ಚಾಳಿ ಬಂದು ಮ್ಯಾಕ್ಸಿಮಂ ಪ್ರೈಸ್ 53,800 ಆಗಿದೆ. ಹೊಸ ಚಾಳಿ 45,500 ಆಗಿದೆ. ಕೋಕಾ ಅಡಿಕೆ 27,000 ಆಗಿದೆ. ಸಿಪ್ಪೆಗೋಟು 19,500 ಆಗಿದೆ. ಕಟ್ಟಿ 25,500 ಆಗಿದೆ. ಕರ್ನಾಟಕದ ಅಡಿಕೆ ಮಾರುಕಟ್ಟೆಯ ಪ್ರಸ್ತುತ ಅತ್ಯಂತ ಸಕ್ರಿಯವಾದ ಹಾಗೂ ಆಶಾದಾಯಕವಾದ ಘಟ್ಟಗಳಲ್ಲಿದೆ. ಇಂದಿನ ವಿವಿಧ ಮಾರುಕಟ್ಟೆಗಳ ದರ ಪರಿಶೀಲಿಸಿದಾಗ ಕೆಂಪು ಅಡಿಕೆ ಮತ್ತು ಚಾಳಿ ಅಡಿಕೆ ಎರಡಕ್ಕೂ ಸಹ ಉತ್ತಮ ಬೇಡಿಕೆ ಕಂಡು ಬಂದಿದ್ದು ಸ್ಪಷ್ಟವಾಗುತ್ತದೆ. ಬೆಳೆಗಾರರು ತಮ್ಮ ಬೆಳೆಯನ್ನು ಮಾರಾಟಕ್ಕೆ ತರುವ ಮುಂಚೆ ಸೂಕ್ತ ರೀತಿಯಲ್ಲಿ ವರ್ಗೀಕರಣ ಮಾಡಿ, ತೇವಾಂಶವಿಲ್ಲದಂತೆ ಚೆನ್ನಾಗಿ ಒಣಗಿಸಿ ತರುವುದು ಅತ್ಯಂತ ಮುಖ್ಯವಾಗಿದೆ. ಇಂದಿನ ಅಡಿಕೆ ಗರಿಷ್ಠ ಬೆಲೆ ಸಿಗಲು ಸಾಧ್ಯವಾಗುತ್ತದೆ. ಪ್ರತಿದಿನ ಮಾರುಕಟ್ಟೆಯ ದರಗಳಲ್ಲಿ ಸಣ್ಣಪುಟ್ಟ ವ್ಯತ್ಯಾಸಗಳು ಸಹಜವಾಗಿದ್ದರೂ, ರೈತರು ಮಾರುಕಟ್ಟೆಯ
ಚಲನವಲನಗಳನ್ನು ನಿರಂತರವಾಗಿ ಗಮನಿಸುತ್ತಿರಬೇಕು. ಮಾರುಕಟ್ಟೆಯ ಈ ತಾಜಾ ಹಾಗೂ ನಿಖರವಾದ ಮಾಹಿತಿಗಳನ್ನು ಪ್ರತಿದಿನವೂ ನಿಮ್ಮ ಮೊಬೈಲ್‌ನಲ್ಲಿ ನೇರವಾಗಿ ಪಡೆಯಲು ದಯವಿಟ್ಟು ನಮ್ಮ ಮಾರ್ಕೆಟ್ ಏಂಜಲ್ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.